ಅಷ್ಟೊಂದು ಪ್ರೀತಿ. ನೀನು ನಮ್ಮಮ್ಮನ ಥರನೇ ನೋಡ್ಕೊಂತೀಯ. ತುಂಬ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಒಂದು ಶೂ ಕೊಡ್ಸಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದೆಯಾ ಪುಟ. ಬಾ 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 ಬೇಗ. ಗುಡ್ ಚಿನ್ನ, ಜಾರು ಬಂಡೆ ಹೇಗಿದೆ? ಖುಷಿ ಆಯ್ತಾ ನಿನ್ಗೆ? ಬಾ 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 ಬೇಗ ಬಾ ಬೇಗ ಬಾ ಬೇಗ ಬಾ. ರೀ, ಇದನ್ನ ಯಾವಾಗ ತಂದ್ರಿ? ಇದು ನಾನು ತಂದಿದ್ದಲ್ಲ, ಶಶಾಂಕು ನಮ್ಮ ಪ್ರಿನ್ಸ್ಗೋಸ್ಕರ ತಂದಿದ್ದು. ಶಶಾಂಕ್, ಅಷ್ಟೊಂದು ದುಡ್ಡು ಕೊಟ್ಟು ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದೆ? ಹೌದು, ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿತ್ತು? ಪರವಾಗಿಲ್ಲ ಅದಕ್ಕೆ, ನನ್ನ ಸೇವಿಂಗ್ಸಿಂದ ಇದನ್ನು ತಂದಿದ್ದೀನಿ. ಈ ಥರ ಮನೇಲಿ ಸಂಭ್ರಮ ನೋಡಿ ತುಂಬ ದಿನ ಆಗಿತ್ತು. ಕಿಶೋರ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಕಿಶೋರ್ ಬರ್ತಡೆಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಪುಟ್ಟ, ಯಾರನ್ನು ಕರಿತಿದ್ಯಾ ನೀನು? ನಾನು ಅದ್ರ ಮೇಲೆ ಕುತ್ಕೊಂಡು ಜಾರಿದ್ರೆ ಲಟಕ್ಕಂತ ಮುರಿದೋಗುತ್ತೆ. ನಿನಗೆ ತಂದಿರೋದು ನೀನಷ್ಟೇ ಆಡಬೇಕು, ಗೊತ್ತಾಯ್ತಾ? ಚಿಕ್ಕಪ್ಪ, ನಾನಿಲ್ಲ ಆಡಬಾರ್ದ? ನಾನು ಆಡಿದ್ರೆ ಏನು ತಪ್ಪು?
ನಿತ್ಯ ನಿಂತ್ಕೊಳ್ರಿ. ಎಲ್ಲಿಗೆ ಹೊರಟ್ರಿ? ಇದನ್ನ ತಗೊಂಡು ಎಲ್ಲಿಗೆ ಹೊರಟ್ರಿ ಅಂದೆ? ಹೇಗಿದ್ರು ಗಿಫ್ಟ್ ತಂದುಬಿಟ್ಟಿದ್ದೀನಿ. ಇದನ್ನ ಇಟ್ಕೊಂಡು ನಾವೇನು ಮಾಡೋದು? ನಿತ್ಯ ಕೈ ಕೊಡ್ತೀನಿ, ಅವ್ರು ಕೊಟ್ಕೊಳ್ಳಿ. ಇಷ್ಟೊತ್ತು ನಿಮ್ಮ ಎದುರುಗಡೆ ನನ್ನ ಶಂಕನ ಉದ್ದೆ. ಆಹಾ, ನಿಮ್ಮ ಬುದ್ಧಿ ಎಲ್ರಿ ಬಿಡ್ತೀರಾ ನೀವು? ದೊಡ್ಡದಾಗಿ ಹೊರಟ್ಬಿಟ್ರು ಒಳ್ಳೆಯವ್ರಾಗಕ್ಕೆ. ನೋಡಿ, ಆ ದರಿದ್ರ ಮಗುಗೆ ಯಾವ ಗಿಫ್ಟ್ ಕೊಡೋದು ಬೇಕಾಗಿಲ್ಲ. ಕೊಡ್ರಿ ಇಲ್ಲಿ. ಅಮ್ಮ, ದಿಸ್ ಇಸ್ ಟೂ ಮಚ್. ಒಂದು ಪುಟ್ಟ ಮಗು ಬಗ್ಗೆ ಇಷ್ಟೊಂದು ದ್ವೇಷ ಸಾಧಿಸೋದಾ? ನಿಮ್ಮ ವರ್ತನೆ ನೋಡ್ತಿದ್ರೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ಎಲ್ಲ ಮಕ್ಕಳು ದೇವರ ಸಮಾನ. ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಪ್ರಾಬ್ಲಮ್? ನಾವ್ಯಾಕಮ್ಮ ಆ ಮಗುನ ದ್ವೇಷಿಸ್ಬೇಕು? ಈ ಮನೆಗೆ ಆ ಮಗುನೇ ದೇವ್ರು ಕೊಟ್ಟ ಗಿಫ್ಟು. ನೀವಾಗೆ ಗಿಫ್ಟ್ ಕೊಡ್ತಿದ್ರೆ ಬೇಡ, ನಾನೇ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತೀನಿ. ನೋಡಿದ್ರಾ ನಿಮ್ಮ ಮಗಳು ಹೇಗೆ ನನಗೆ ವಾದಿಸಿ ಹೋಗ್ತಾ ಇದ್ದಾಳಂತ? ಅವಳೇ ಅಲ್ಲಿಗೆ ಹೋದ್ಮೇಲೆ ಇನ್ನು ನಿತ್ಯ ನಾನು ಕರೆದ್ರೆ ಬರ್ತಾಳ? ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತಾಳೆ. ಹಾಳಾದವಳು, ಎಲ್ಲರೂ ಬ್ರೈನ್ನು ವಾಶ್ ಮಾಡಿದ್ದಾಳೆ. ಬರಲಿ ಅವಳು, ತಕ್ಕ ಶಾಸ್ತಿನೇ ಮಾಡ್ತೀನಿ. ಇವಳು ಭಾಳ ಸುಟ್ಟು ಬೆಕ್ಕಿಂತ ಓಡಾಡ್ತಾಳೆ. ನನ್ನ ಬಿಟ್ಟರೆ ಇವಳಿಗೆ ಯಾರೂ ಸೊಪ್ಪು ಹಾಕಲ್ಲ. ತಾನು ಖುಷಿ ಪಡಲ್ಲ, ನಮಗೂ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ. ಕಿಶೋರ್, ಹ್ಯಾಪಿ ಬರ್ಡೇ. ಏ ನಿತ್ಯ, ಚೇತು ಬನ್ನಿ ಮೇಲೆ. ಏನು ನೋಡ್ತಾ ನಿಂತ್ಕೊಂಡಿದ್ದೀರಾ? ಕರೆದಿದ್ದು ಕೇಳಿಸ್ಲಿಲ್ವಾ? ಬನ್ನಿ ಮೇಲೆ. ಏ ದಿವ್ಯಾ, ನೀನು ಬಾರೆ. ನಾನು ಅಜ್ಜಿನ ಮಾತಾಡ್ಸ್ಕೊಂಡು ಬರ್ತೀನಮ್ಮ. ರೀ, ನೀವೇನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಬನ್ರೆ. ಬಾ ಪುಟ್ಟ, ನಾವು ಹೋಗಿ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳೋಣ. ಬಾ. ಚೇಚೆ, ಈ ಚಿಕ್ಕಮ್ಮ ಯಾಕೆ ಈ ಥರ ಕೂಗಾಡ್ತಾರೋ? ಮನೇಲಿರೋ ವಾತಾವರಣ ಎಲ್ಲನೂ ಹಾಳು ಮಾಡಿಬಿಟ್ರು. ಛೇ, ಪುಟ್ಟು ಭೂತ, ಎಲ್ಲಿದ್ಯಾ ನೀನು? ಏಯ್, ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಗೊತ್ತು. ಯಾಕೆ ಮುತ್ತಿನ ಲಂಚ? ನಿನಗೂ ಆಟ ಆಡೋಕ್ಕೆ ಆಸೆನಾ? ಸರಿ, ಓಕೆ, ನೀನು ಆಡ್ಕೊ ಹೋಗು. ಥ್ಯಾಂಕ್ ಯು ಚಿಕ್ಕಪ್ಪ.
ಅಂಜಲಿ ಬಂದ್ಯಾ? ಅಜ್ಜಿ, ನಾನು ಯಶೋಧ. ಅಜ್ಜಿ, ನೀವು ಹೇಳ್ದಾಗೆ ಕಿಶೋರ್ ಹುಟ್ಟುದಬ್ಬ ಮಾಡ್ತಾ ಇದ್ದೀವಿ. ಕಿಶೋರ್ಗೆ ಆಶೀರ್ವಾದ ಮಾಡಿ. ಹೌದಾ? ತುಂಬ ಸಂತೋಷ ಸಂತೋಷ. ನಮಸ್ಕಾರ. ಶೋ ಯಶೋಧ, ಏನಿದು? ಬೇಡಮ್ಮ ಬೇಡ, ಮಕ್ಕಳು ದೇವರ ಸಮಾನ, ಅವ್ರು ಹಾಗೆಲ್ಲ ಮಾಡಬಾರ್ದು. ಎಲ್ಲಿ ಎಪ್ಸೋ ಅವನ್ನ, ಅವ್ರು ಇಲ್ಲಿ ಕೊಡೋ ಅವನ್ನ. ಬಾ ಪುಟ್ಟ, ಮಾರೋ ರಾಜ. ಪುಟ್ಟು, ನೀನು 100 ವರ್ಷ ಆರೋಗ್ಯವಂತನಾಗಿ, ಭಾಗ್ಯವಂತನಾಗಿ, ಕೀರ್ತಿವಂತನಾಗಿ, ರಾಜ್ಕುಮಾರ ಥರ ಮಾಡಬೇಕು ನೋಡು. ಚೆನ್ನಾಗಿರೋ ನನ್ನ ಕಂದ, ಚೆನ್ನಾಗಿರೋ ನನ್ನ ರಾಜ. ಅಜ್ಜಿ, ಯಾರದು? ಯಾರನ್ನೋ ಅಂಜಲಿ ಅಂತ ಕೇಳಿದ್ರಲ್ಲ? ಏನಂದೆ? ಅಂಜಲಿ ಅಂದ್ರಲ್ಲ, ಅಂಜಲಿ ಯಾರು ಅಂತ ಕೇಳಿದೆ. ಅಂಜಲಿನಾ? ಅಂಜಲಿ ಅಂತ ನಾನು ಹೇಳಿದ್ನಾ? ಇಲ್ಲ ಅಜ್ಜಿ, ಹೇಳಿದ್ರಿ. ಯಾರದು ಅಂಜಲಿ? ಅಯ್ಯೋ, ನಾನೇನಂದನೋ ನೀವೇನು ಕೇಳಿಸ್ಕೊಂಡ್ರೋ? ಮೊದಲೇ ನಂಗೆ ಅರುಳು ಬರಲು ಏನು ಮಾತಾಡಿದ್ದೀನೋ ಏನೋ ಗೊತ್ತಿಲ್ಲ. ಅಜ್ಜಿ, ಅಂಜಲಿ ಅಕ್ಕ. ಓ, ಅನಾಥಾಶ್ರಮದ ಅಕ್ಕನಾ? ಅವಳನ್ನ ಕರ್ಸೋಣ. ಹಾಂ, ಈಗ ನಿಂಗೆ ಟೈಮ್ ಆಯಿತು. ಬಾ, ಅಜ್ಜಿಗೆ ಮುತ್ತು ಕೊಟ್ಬಿಡ್ಬಾ. ಪುಟ್ಟ, ಹೋಗ್ಬಮ್ಮ. ಮತ್ತೆ ನೋಡು, ತಿಂಡಿ ತಿಂದಾದ್ಮೇಲೆ ಅಜ್ಜಿ ಹತ್ರ ಬರಬೇಕು, ಆಯ್ತಾ? ಹಾಂ, ಹೋಗ್ ಬಾ, ಹೋಗ್. ಅಜ್ಜಿ, ನಮಗೂ ಆಶೀರ್ವಾದ ಮಾಡಿ. ನೀವಿಬ್ರು ಹೀಗೆ ಖುಷಿಯಾಗಿರೋದು ನನಗಂತೂ ತುಂಬ ಸಂತೋಷ ಅಮ್ಮ. ಅಂತೂ ಆ ದೇವರು ನಿನ್ನ ಬಾಡಿನಲ್ಲೂ ಸಂತೋಷ, ನೆಮ್ಮದಿ ಅನ್ನೋದು ಕೊಟ್ಬಿಟ್ಟ. ಹೀಗೆ ನೀವಿಬ್ರು 100 ಕಾಲ ಸಂತೋಷದಿಂದ ಬದುಕ್ರಿ. ನಾನು ಯಾವುದನ್ನ ಮಾಡಬೇಡ ಅಂತೀನೋ ಪದೇ ಪದೇ ನೀವಿಬ್ರು ಅದನ್ನೇ ಮಾಡ್ತಾ ಇದ್ದೀರಾ. ಆ ದರಿದ್ರ ಮಗುಗೆ ನೀವ್ಯಾಕೆ ವಿಶ್ ಮಾಡಕ್ ಹೋಗಿದ್ರಿ? ನೀವಿಬ್ರು ಆ ಕಡೆ ತಲೆ ಹಾಕ್ಬೇಡಿ ಅಂತ ನಾ ಹೇಳಿದ್ದೆ ತಾನೆ. ನಾನು ನನ್ನ ಮಾತು ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯನ ನಿಮಗೆ? ಇಲ್ಲ ಅತ್ತೆ, ನಾವು ಯಾವತ್ತೂ ಹಾಗೆ ಅಂದ್ಕೊಂಡಿಲ್ಲ. ನೀವು ದೊಡ್ಡವರು, ನಿಮಗೆ ನಮಗೆ ಬುದ್ಧಿ ಹೇಳೋ ಹಕ್ಕಿದೆ. ಆದರೆ ಆ ಮಗುಗೆ ಬರ್ಡೇ ವಿಶಸ್ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೀನು ನನಗೆ ಎದುರು ವಾದಿಸ್ತಾ ಇದೀಯಾ? ನೀನು ಈ ಮನೆಗೆ ನೆನ್ನೆ ಮೊನ್ನೆ ಬಂದವಳು. ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡಬೇಕಾಗಿರೋಳು ನಾನು, ನೀನಲ್ಲ. ತಿಳಿತಾ? ರೀ, ಏನು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಇವಳು ನನಗೆ ಸರಿ ತಪ್ಪಿನ ಪಾಠ ಹೇಳ್ಕೊಡ್ತಾ ಇದ್ದಾಳೆ. ನೀವು ಈ ಮನೆ ಯಜಮಾನ, ದಬಾಯಿಸ್ರಿ ಅವಳಿಗೆ. ನೀನು ಹೇಳ್ತಿರೋದು ಸರಿ, ಆದರೆ ಅವರೆಲ್ಲ ದೊಡ್ಡ ಹುಡುಗರು. ಅವ್ರಿಗೆ ನಾವು ದಂಡಿಸಿ ಬುದ್ಧಿ ಹೇಳೋಕ್ಕಾಗುತ್ತಾ? ಅವರೇ ಅರ್ಥ ಮಾಡ್ಕೋಬೇಕು. ಹಾ, ಇಷ್ಟು ದಿವಸ ಇವರೇ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಇವರು ಅರ್ಥ ಮಾಡ್ಕೊಳ್ತಾರ ಕಾಣಿಸ್ತಾ ಇಲ್ಲ. ಕೋತಿ ತಾನು ಕೆಡದೆ ವನನೆಲ್ಲ ಕೆಡಿಸ್ತಂತೆ. ಹಾಗೆ ಈ ನಿತ್ಯ ಎಲ್ಲರ ತಲೆನೂ ಕೆಡಿಸ್ತಾ ಇದ್ದಾಳೆ.
ಈಗಾಗಲೇ ನನ್ನ ಮಗನ ದಾರಿ ತಪ್ಸಾಗಿದೆ, ಇನ್ನು ಆ ದಿವ್ಯ ತಲೆ ಕೆಡಿಸಿ ತನ್ನ ದಾರಿಗೆ ಹೇಳ್ಕೊಳಕ್ ನೋಡ್ತಾ ಇದ್ದಾಳೆ. ಅಮ್ಮ ಹಾಗೇನಿಲ್ಲ, ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ಯಾಕೆ ಎಲ್ಲಾದ್ರೂ ತಪ್ಪು ಹುಡುಕ್ತೀಯಾ? ಏಯ್, ಆ ದರಿದ್ರ ಪೀಡೆಗೆ ವಿಶ್ ಮಾಡು ಅಂತ ಯಾರೋ ಹೇಳಿದ್ದು, ಅದು ತಪ್ಪು ತಾನೆ? ನೀವೆಲ್ಲ ಅಲ್ಲಿ ಹೋಗಿ ಗಲಗಲ ಅಂತ ಸಂಭ್ರಮ ಪಟ್ರೆ ನಾವು ಆ ಮಗುನ ಒಪ್ಕೊಂಡಿದೀವಿ ಅಂತ ಅರ್ಥ ಬರಲ್ವಾ? ನೀವೆಲ್ಲ ಅವ್ರ ಪಾರ್ಟಿ ಅಂತ ಗೊತ್ತಾದ್ರೆ ನನಗೆ ಈ ಮನೇಲಿ ಏನ್ ಕಿಮ್ಮತ್ತಿರತ್ತೆ? ಆ ಮುದುಕಿ ಒಡವೆ ಆಸ್ತಿ ಎಲ್ಲ ಆ ಮಾಲ್ತಿ ಪಾಲಾಗತ್ತೆ. ಆಮೇಲೆ ನಾವು ಅವ್ರು ಕೊಡೋ ಕೂಳ್ನ ತಿನ್ಕೊಂಡು ಮೂಲೆಯಲ್ಲಿ ನಾಯಿ ತರ ಬಿದ್ಕೋಬೇಕಾಗತ್ತೆ. ಅತ್ತೆ, ಯಾರ್ದೋ ಆಸ್ತಿಗೋಸ್ಕರ ನಾನು ಮನುಷ್ಯತ್ವ ಮರೆಯೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಯಾರಾದರೂ ಕೂಳ್ ಹಾಕ್ತಾರಲ್ಲ ಅನ್ನೋದೇ ದೊಡ್ಡ ವಿಷಯ. ಹೆತ್ತ ಮಕ್ಕಳೇ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ನಾಳೆ ದಿನ ಯಾರ್ಯಾರ ಗತಿ ಏನೇನಾಗುತ್ತೋ ಏನೋ. ಆಸ್ತಿ ಇಟ್ಕೊಂಡು ಏನು ಮಾಡ್ತೀರಾ? ನಾನಂತೂ ಯಾರ ಕೂಳನ್ನು ನೆಚ್ಕೊಂಡಿರಲ್ಲ. ಅದಕ್ಕೆ ಓದ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅಂತಿರೋದು. ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ನನ್ನ ತಲೆ ಮೇಲೆ ಹೇರಕ್ಕೆ ಬರಬೇಡಿ. ಅಯ್ಯೋ 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 ರೀ, ಕೇಳಿದ್ರೆ ಅವಳ ಮಾತಿನ ವರ್ಷನಾ? ನೀನು ಆಸ್ತಿನ ತಗೋ, ಅದನ್ನ ನಿನ್ನಿಂದ ನಾವು ಕಿತ್ಕೊಂಡು ನಿನ್ನ ಮನೆಯಿಂದ ಆಚೆ ಹಾಕ್ತೀವಿ ಅನ್ನೋ ಆಗಿದೆ. ಅನ್ನೋ ಹಾಗೇನೋ ಅವಳು ಮಾಡೋದೇ ಅದು. ಈಗಾಗಲೇ ನನ್ನ ಮಗನ ದಾರಿ ತಪ್ಪಿಸಿ ತನ್ನ ತಾಳಕ್ಕೆ ಕುಡಿಸ್ತಾ ಇದ್ದಾಳೆ. ಆ ನನ್ನ ಮಗನು ಅವಳ ತಾಳಕ್ಕೆ ತಕ್ಕ ಕುಡಿತಾನೂ ಇದ್ದಾನೆ. ರೀ, ಇವತ್ತಲ್ಲ ನಾಳೆ ಇವಳು ನಮ್ಗೊಂದು ಗತಿ ಕಾಣಿಸ್ತಾಳೆ. ಆ ದರಿದ್ರ ಮುದುಕಿಗೆ ಮರಿ ಮೊಮ್ಮಕ್ಕಳನ್ನ ನೋಡಿ ಸಾಯೋ ಚಪ್ಪಲ. ಆ ದರ್ದಿಗೆ ನಾವು ದಿನಾ ಸಾಯ್ಬೇಕಾಗಿದೆ. ಆ ಮಗು ಹೆತ್ಕೊಡೋ ಕಂಡೀಷನ್ ಒಂದು ಹಾಕಿಲ್ಲ ಅಂದಿದ್ರೆ ನಾನು ನಿತ್ಯನ್ ಜುಟ್ಟು ಹಿಡ್ಕೊಂಡು ಅವಳು ಸೊಕ್ಕ ಅಡಗಿಸ್ತಾ ಇದ್ದೆ. ಒಂದೇ ವಿಷಯಕ್ಕೆ ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ನೀವು ಅಂತವ್ರೆ ಎಲ್ಲದಕ್ಕೂ ಹೆದರ್ಕೊಂಡು ಓಡ್ ಬಂದು ನನ್ನ ಸೆರಗಲ್ಲಿ ಹೊಕ್ಕೊಳ್ತೀರ. ಹೋಗ್ರಿ, ಹೋಗಿ ಹೋಗಿ ಆ ಮುದುಕಿ ಹತ್ರ ನಿಮ್ಮ ಪಾಲಿನ ಆಸ್ತಿನ ಕೇಳಿ. ಆಗ ನಾನು ನಿಮ್ಮನ್ನ ಗಂಡಸು ಅಂತ ಒಪ್ಕೊಳ್ತೀನಿ. ಎಲ್ಲೋದ್ರಿ ಇವರು? ಈ ಮನೇಲಿ ನನ್ನ ಮಾತು ಕೇಳೋರು ಯಾರೂ ಇಲ್ಲ ಅನ್ಸತ್ತೆ. ನಾನು ಬರೀ ಬಾಗ್ಲು ಕಿಟಕಿಗಳ ಜೊತೆನೆ ಮಾತಾಡ್ತಾ ಕೂತ್ಕೋಬೇಕಾಗತ್ತೆ. ನಾನು ಈ ರೀತಿ ಮಾತಾಡ್ತಾ ಕೂತಿರೋದನ್ನ ನೋಡಿದ್ರೆ ಎಲ್ಲರೂ ನನ್ನನ್ನ ಯಶೋದೆ ತರ ಹುಚ್ಚಿ ಅನ್ಕೋತಾರೆ. ರೀ ರೀ, ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ರಾಗಿಣಿ, ಯಾವುದೇ ಎಡವಟ್ಟಾಗ್ತಿದ್ದಾಗೆ ಸರಿಯಾಗಿ ಪೂಜೆ ಮಾಡಿಸ್ಕೊಂಡು ಬಾ. ಸರಿ ಅಮ್ಮ, ನೀನು ಮಾತ್ರ ಯಾರ ಹತ್ರನೂ ಏನು ಮಾತಾಡಕ್ಕೆ ಹೋಗ್ಬೇಡ. ಕಿಶೋರ್ ಪುಟ್ಟ, ರೆಡಿನಾ? ವಾವ್, ವೆರಿ ಗುಡ್. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ. ನನ್ನ ದೃಷ್ಟಿನೇ ನಿನಗೆ ತಾಗ್ಬಿಡತ್ತೇನೋ ಅಂತ ಅನಿಸ್ತಿದೆ. ಪುಟ್ಟ, ನಾವು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ನಿನಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ತೀರ್ಥ ಹಾಕಿಸ್ಕೊಂಡು ಬರೋಣ, ಸರಿನಾ? ರಾಗಿಣಿ, ತಗೋ. ಇದರಲ್ಲಿ ನೀರು, ಬಿಸ್ಕೆಟ್ಟು, ಹಣ್ಣು ಎಲ್ಲ ಇಟ್ಟಿದ್ದೀನಿ. ಅವ್ನಿಗೆ ಹಸುವಾದರೆ ಕೊಡು. ಅತ್ತಿಗೆ, ಇದೆಲ್ಲ ಯಾಕೆ? ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ತೀರಾ ಅವನಿಗೆ ಬಾಯಾರಿಕೆ ಆದರೆ ನಾನೇ ಜ್ಯೂಸ್ ಕೊಡಿಸ್ತಿದ್ದೆ. ಬೇಡ ರಾಗಿಣಿ, ಹೊರಗಡೆ ಅವ್ನಿಗೇನೂ ಕೊಡ್ಸಕ್ಕೆ ಹೋಗಬೇಡ. ಅವನಿಗಿದೆ ಕೊಡು. ಸರಿ, ಕೊಡಿ. ಕಮಾನ್ ಅಣ್ಣ. ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಬೇಗ ವಾಪಸ್ ಕರ್ಕೊಂಬಂದ್ಬಿಡು. ಅಣ್ಣ, ನನಗೆ ಬೇರೆ ಇನ್ನೇನು ಕೆಲಸ ಇದೆ? ದೇವಸ್ಥಾನಕ್ಕೆ ಹೋಗೋದು, ಅರ್ಚನೆ ಮಾಡಿಸೋದು, ತೀರ್ಥ ತಗೊಳ್ಳೋದು, ವಾಪಸ್ ಬರೋದು ಅಷ್ಟೇ. ಅಮ್ಮ, ನಾನು ತಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ.